iPhone touch glasses starts from 1500, 1500 only. Like ಬರ ಐಫೋನ್ಸೇ ಇಲ್ಲ, ಆಂಡ್ರಾಯ್ಡ್ ಫೋನ್ಸ್ ಇದ್ರೆ ಟಚ್ ಗ್ಲಾಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1000 rupees. ಐ ವಾಚಸ್, ಆಂಡ್ರಾಯ್ಡ್ ಫೋನ್ಸ್, ಲ್ಯಾಪ್ಟಾಪ್ಸ್, ಮ್ಯಾಕ್ಬುಕ್ಸ್, ಟ್ಯಾಬ್ಸ್, ಐಪ್ಯಾಡ್ಸ್ ಎಲ್ಲ ರಿಪೇರ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ನಲ್ಲಿ ಟ್ರೈ ಮಾಡಿ, ಬೇರೆ ಸರ್ವಿಸ್ ಸೆಂಟರ್ಸಲ್ಲಿ ಟ್ರೈ ಮಾಡಿ, ಅವ್ನು ಆಗಲ್ಲ ಇದು ಆಗಿಲ್ಲ ಅಂತ ರಿಟರ್ನ್ ಕೊಟ್ಟರೆ, ಡೆಡ್ ಫೋನ್ಸ್ ಇದ್ರೆ ಏನು ಪ್ರಾಬ್ಲಮ್ ಇದ್ರೇನು ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಇದೆ ನಿಮಗೆ ರಿಪೇರ್ ಮಾಡೋಕ್ಕೆ, ನಿಮ್ಮ ಸಹಾಯತ ಮಾಡೋಕ್ಕೆ. ಸೊ ಇನ್ ಐಫೋನ್ಸ್ ಸ್ಪೆಷಲಿ ನೀವು ಡಿಸ್ಪ್ಲೇ ಚೇಂಜ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಮೆಸೇಜ್ ಬರುತ್ತೆ ಅನ್ನೋನ್ ಪಾರ್ಟ್ ಅಂತೆ, ಆಚೆ ಎಲ್ಲೋ ಆಗ್ದ್ರೇನು ವಿಲ್ ರಿಪ್ಲೇಸ್ ಇಟ್. ನಿಮಗೆ ಅನ್ನೋನ್ ಪಾರ್ಟ್ ಬರಲ್ಲ, ಬ್ಯಾಟ್ರಿ ಮೆಸೇಜ್ನಲ್ಲಿ ಏನು ಅನ್ನೋನ್ ಪಾರ್ಟ್ ಬರಲ್ಲ, ಬ್ಯಾಟ್ರಿ ಹೆಲ್ತ್ 100% ಇರುತ್ತೆ. ರಿಸೀವರ್ ಚೇಂಜ್ ಮಾಡ್ತೀನಿ, ಸ್ಪೀಕರ್, ಮೈಕ್, ಬ್ಯಾಕ್ ಗ್ಲಾಸಸ್, ಫ್ರಂಟ್ ಟಚ್ ಗ್ಲಾಸಸ್. ನಿಮಗೆ ಟಚ್ ಹೊಡೆದೋಗಿದ್ರೆ ಪೂರ್ತಿ ಡಿಸ್ಪ್ಲೇ ಚೇಂಜ್ ಮಾಡೋಕ್ಕೆ ಅವಶ್ಯಕ ಇರಲ್ಲ, ಬರೀ ಟಚ್ ಗ್ಲಾಸ್ ನಾನು ಚೇಂಜ್ ಮಾಡಿ ಕೊಡ್ತೀನಿ. ನಿಮಗೆ ಬ್ಯಾಕ್ ಗ್ಲಾಸ್ ಹೋದರೆ ಪೂರ್ತಿ ಪ್ಯಾನಲ್ ಚೇಂಜ್ ಮಾಡೋಕ್ಕೆ ಅವಶ್ಯಕ ಇರಲ್ಲ, ಬರೀ ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತೀನಿ. ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡ್ತೀನಿ, ರಿಪ್ಲೇಸ್ ಮಾಡ್ತೀನಿ. ಎಲ್ಲ ನಮ್ಮ ಸ್ಪೇರ್ ಪಾರ್ಟ್ಸ್ ಸರ್ಟಿಫೈಡ್ ಇರುತ್ತೆ. ಲೋಕಲ್ ಮಾರ್ಕೆಟ್ನಲ್ಲಿ ನಾವು ಪರ್ಚೇಸ್ ಮಾಡಲ್ಲ, ಎಲ್ಲೋ ಅಕ್ಕಪಕ್ಕ ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಆ ಥರ ಏನು ಸ್ಪೇರ್ ಚೇಂಜ್ ಮಾಡಲ್ಲ. ನಂದು ಎಲ್ಲ ಸ್ಪೇರ್ ಪಾರ್ಟ್ಸ್ ಜೆನ್ಯೂನ್ ಸರ್ಟಿಫೈಡ್ ಇರುತ್ತೆ. ನನ್ನ ಸರ್ವಿಸ್ ಸೆಂಟರ್ ಲೊಕೇಶನ್ ಬಂದುಬಿಟ್ಟು ವಿಜಯನಗರ್ ಪೈಪ್ಲೈನ್ ರೋಡ್, ಏರ್ಟೆಲ್ ಆಫೀಸ್ ಇದೆ, ಅದ್ರ ಆಪೋಸಿಟ್ ಫಸ್ಟ್ ಫ್ಲೋರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾನೇ ಸೆಂಚರ್ ಯೂಟ್ಯೂಬ್ ಚಾನಲಲ್ಲಿ ನಾವು ಯೂಸ್ಡ್ ಮೊಬೈಲ್ಸು, ಹೊಸ ಮೊಬೈಲ್ಸ್ ಈ ಥರ ಎಲ್ಲ ಆಫರಲ್ಲಿ ಇರೋಂಥ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಬಟ್ ಸರ್ವಿಸ್ ಅಂತ ಬಂದಾಗ ಸರ್ ಎಲ್ಲಿ ಬೆಸ್ಟ್ ಸರ್ವಿಸ್ ಇರುತ್ತೆ ಅಂತ ಹುಡುಕಿದಾಗ ನಿಮ್ಮದು ಒಂದು ಶಾಪು ನಮಗೊಂದು ರೆಕಮೆಂಡೇಶನ್ ಅಂತ ಬಂತು. ಮತ್ತು ನನ್ನ ಫ್ರೆಂಡ್ ಒಬ್ಬರು ಲಾಸ್ಟ್ ಮಂತ್ ಕುಶಾಲ್ ಅಂತ ಒಬ್ಬರು ಬಂದಿದ್ರು ನೋಡಿ, ಅವರು ಕೂಡ ನನ್ನ ಫ್ರೆಂಡೇ, ನಾವು ಕೂಡ ಕಳಿಸ್ಕೊಟ್ಟಿದ್ದು. ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು. ಅದಕ್ಕೆ ನಿಮ್ಮದೊಂದು ಯಾಕೆ ವೀಡಿಯೋ ಮಾಡಬಾರ್ದು ಅಂತ ನಾನು ಬಂದಿದ್ದೀನಿ. ಸರ್ ಇವಾಗ ನಿಮ್ಮ ಶಾಪ್ ಹೆಸರು ಮತ್ತು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದ್ರದ್ದು? ಸರ್ ನನ್ನ ಶಾಪ್ ಹೆಸರು ಬಂದುಬಿಟ್ಟು ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್. ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ವಿಜಯನಗರ್ ಪೈಪ್ಲೈನ್ ರೋಡ್, ಏರ್ಟೆಲ್ ಆಫೀಸ್ ಇದೆ, ಅದ್ರದ್ದು ಆಪೋಸಿಟ್ ಫಸ್ಟ್ ಫ್ಲೋರ್ನಲ್ಲಿ. ಓಕೆ ಸರ್, ಮತ್ತೆ ಹೆಸರು ನೋಡಿದಾಗಲೇ ನಿಮ್ಮ ಆ್ಯಪಲ್ ಸಿಂಬಲ್ ಎಲ್ಲ ಹಾಕಿದಿರಲ್ಲ, ಇಲ್ಲಿ ಬರೀ ಆ್ಯಪಲ್ ಐಫೋನ್ಸ್ ಮಾತ್ರ ಇರುತ್ತೆ, ಇಲ್ಲ ಆಂಡ್ರಾಯ್ಡ್ ಕೂಡ? ಸರ್ ಬರೀ ಆ್ಯಪಲ್ ಮಾತ್ರ ಇಲ್ಲ, ಆಂಡ್ರಾಯ್ಡ್ ಫೋನ್ಸ್ ಇರಲಿ, ಐ ವಾಚಸ್ ಇರಲಿ, ಆಂಡ್ರಾಯ್ಡ್ ವಾಚಸ್ ಇರಲಿ, ಆಂಡ್ರಾಯ್ಡ್ ಫೋನ್ಸ್ ಇರಲಿ, ಐಪ್ಯಾಡ್ಸ್, ಟ್ಯಾಬ್ಸ್ ಎಲ್ಲ ರಿಪೇರ್ ಮಾಡ್ತೀನಿ, ಲ್ಯಾಪ್ಟಾಪ್ಸ್ ಎಲ್ಲ ರಿಪೇರ್ ಮಾಡ್ತೀನಿ ಸರ್. ಮತ್ತೆ ಈಗ ಪ್ರೈಸ್ ಅಂತ ಬಂದಾಗ ಸರ್, ಓಕೆ, ಪ್ರೈಸ್ ಯಾವ ರೀತಿ ಇರುತ್ತೆ ಸರ್ ಬೇರೆ ಕಡೆ ಕಂಪೇರ್ ಮಾಡಿ? ಸರ್ ನಾವು ಪ್ರೈಸ್ ರೀತಿ ಹೇಳಿದ್ರೆ ನಿಮಗೆ ಪಾರ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಏನೇನು ಸ್ಪೇರ್ ಯೂಸ್ ಮಾಡ್ತೀನಿ ಎಲ್ಲ ನಿಮಗೆ ಸರ್ಟಿಫೈಡ್ ಸ್ಪೇರ್ಸ್. ಅದು ಲೋಕಲ್ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡಿದೆ, ಇಲ್ಲಿ ಶಾಪ್ ಇದೆ ಅಲ್ಲಿ ಪರ್ಚೇಸ್ ಮಾಡಿಬಿಡೋಣ, ಅಲ್ಲಿ ಪರ್ಚೇಸ್ ಮಾಡಿಬಿಡೋಣ, ಆ ಥರ ಏನಿಲ್ಲ. ನಂದು ಎಲ್ಲ ಸ್ಪೇರ್ ಪಾರ್ಟ್ಸ್ ಬಂದುಬಿಟ್ಟು ಸರ್ಟಿಫೈಡ್ ಇರುತ್ತೆ. ಸರ್ ನೀವು ಕೇಳಿದಿಲ್ಲ ಏನೇನು ಸರ್ವಿಸ್ ಮಾಡ್ತೀನಿ ಅಂತೆ, ಬನ್ನಿ ನಿಮಗೆ ಲೈಫ್ ತೋರಿಸ್ಬಿಡ್ತೀನಿ ಏನೇನು ಸರ್ವಿಸ್ ನಾನು ಮಾಡ್ತೀನಿ ಅಂತೆ. ಬನ್ನಿ. ಸ್ಪೆಷಲಿ ಐಫೋನ್ಸ್ ಜಾಸ್ತಿ ಇಲ್ಲಿ ಬರುತ್ತೆ ನಿಮಗೆ. ಐಫೋನ್ಸ್, ಆಂಡ್ರಾಯ್ಡ್ನು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಲೈಕ್ ನೋಡಿ, ಇದನ್ನು ಬಂದಿದೆ ಟಚ್ ಗ್ಲಾಸ್ಗೆ ಇಶ್ಯೂಗೆ ಬಂದಿದೆ. ಇವಾಗೆಲ್ಲ ಜಸ್ಟ್ ಫಿಕ್ಸ್ ಮಾಡಿ ರಿಪೇರ್ ಮಾಡಿ ಇಟ್ಟಿದೆ, ಚೆಕ್ ಮಾಡೋಕ್ಕೆ ಇಟ್ಟಿದೆ ಇದು. ಓಕೆ, ಎಲ್ಲ ಟಚ್ ಮಾಡಕ್ಕೆ ಚೆಕ್ ಮಾಡಕ್ಕೆ ಇಟ್ಟಿದ್ರೆ ಎಲ್ಲ ಕೂಡ. ಓಕೆ, ಇದೇ ಟಚ್ ಗ್ಲಾಸ್ ಹೋಗಿತ್ತಾ ಇದ್ರದ್ದು? ಹೌದು, ಇದ್ರದ್ದು ಟಚ್ ಗ್ಲಾಸ್ ಹೋಗಿತ್ತು ಇದು. ಓಕೆ, ಟಚ್ ಹಾಕಿದೆ, ಜಸ್ಟ್ ಹಾಕಿ ನಿಮಗೆ ತೋರಿಸಿ ಬಿಡ್ತೀನಿ ನೋಡಿ. ಓಕೆ, ಫುಲ್ ಕಂಪ್ಲೀಟ್ ಆಗಿ ಇದನ್ನ ಮತ್ತೆ ಅಸೆಂಬಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಸರ್ ಈಗ ಟಚ್ ಹೊಡೆದೋಗಿರೋ ಕೂಡ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾರಲ್ಲ ಸರ್, ಯಾಕಂದ್ರೆ ಅದು ಟಚ್ ಚೇಂಜ್ ಮಾಡೋಕ್ಕೆ ರಿಸ್ಕ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಅವ್ನಿಗೆ ಏನು ಹೇಳ್ತೀರಾ, ಪೂರ್ತಿ ಡಿಸ್ಪ್ಲೇನೇ ಚೇಂಜ್ ಮಾಡಬೇಕು ಅಂತೆ. ಫಾರ್ ಎಕ್ಸಾಂಪಲ್ ನೀವು ಪೂರ ಕಂಪ್ಲೀಟ್ ಡಿಸ್ಪ್ಲೇ ನೀವು ಮಾರ್ಕೆಟ್ ಕಡೆಯಿಂದ ಆಚೆ ಲೋಕಲ್ ಕಡೆಯಿಂದ ಚೇಂಜ್ ಮಾಡಿದ್ರೆ ನಿಮಗೆ ಅನ್ನೋನ್ ಪಾರ್ಟ್ ಅಂತ ಬಂದ್ಬಿಡುತ್ತೆ ಡಿಸ್ಪ್ಲೇನಲ್ಲಿ. ನೀವು ಸೆಟ್ಟಿಂಗ್ ಓಪನ್ ಮಾಡಿದ್ರೆ ಡಿಸ್ಪ್ಲೇ ಅನ್ನೋನ್ ಪಾರ್ಟ್ ಅಂತ ಬರುತ್ತೆ. ಏನಿಗೆ ಬರುತ್ತೆ ಅದು ಆಪಲ್ ಮಾಡಿದೆ. ಅದು ಏನಕ್ಕೆ, ಅದು ಆಚೆ ಲೋಕಲ್ ವೆಂಡರ್ಸ್ ಹತ್ರ, ಲೋಕಲ್ ಮಾರ್ಕೆಟ್ ಹತ್ರ ಒಂದು ಚೇಂಜ್ ಮಾಡಿಬಿಡ್ತೀರಾ. ಎಲ್ಲ ಸರ್ವಿಸ್ ಆಪಲ್ ಕೇರ್ಗೆ ಹೋಗ್ಬೇಕು ಅಂತ ನಿಮಗೆ ಗೊತ್ತು. ಹೌದು, ಚಾರ್ಜಸ್ ಏನಿರುತ್ತೆ ಹೆಂಗಿರುತ್ತೆ ಅಂತ. ಈಗ ಬ್ಯಾಟ್ರಿ ಚೇಂಜ್ ಮಾಡಿದಾಗಲೂ ಕೂಡ ಎರರ್ ತೋರಿಸ್ತಾ ಇರುತ್ತೆ. ಹೌದು. ಓಕೆ, ಇದೆಲ್ಲ ಸರ್ ಇವಾಗ ಎಷ್ಟೊತ್ತಾಗುತ್ತೆ ಇವೆಲ್ಲಾನು ಕೂಡ ರೆಡಿ ಮಾಡೋದಕ್ಕೆ? ಯಾವುದು ಸರ್, ನಿಮಗೆ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಪ್ರಾಬ್ಲಮ್ ಇದೆ, ಮಾಡೆಲ್ ಯಾವ್ದಿದೆ ಅಂತ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಟಚ್ ಗ್ಲಾಸ್ಗೆ ಬಂದಿದೆ, ವಿತಿನ್ 1 hour 1.5 hour ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗ್ಬಿಡುತ್ತೆ. 1 hour 1.5 hour ಮ್ಯಾಕ್ಸಿಮಮ್. ಐಫೋನ್ಸ್ದು ಅದು. ಆಂಡ್ರಾಯ್ಡ್ ಬಂದ್ರೆ ನಿಮಗೆ 45 minutes ಸ್ಟಾರ್ಟಿಂಗ್ ಮ್ಯಾಕ್ಸಿಮಮ್. 45 minutes ನಲ್ಲಿ ಆಗ್ಬಿಡುತ್ತೆ ಕೆಲಸ. ಟಚ್ ಗ್ಲಾಸಸ್ ಡಿಸ್ಪ್ಲೇ ಇದ್ರೆ ಆಂಡ್ರಾಯ್ಡ್ದು, ಐಫೋನ್ಸ್ ಇರಲಿ 45 minutes 1 hour ಮ್ಯಾಕ್ಸಿಮಮ್. ಓಕೆ, ಸರಿ. ಓಕೆ, ಪರ್ಫೆಕ್ಟ್ಲಿ ವರ್ಕಿಂಗ್, ಎಲ್ಲ ಪರ್ಫೆಕ್ಟ್ಲಿ ವರ್ಕಿಂಗ್. ಓಕೆ ಸರ್, ನೆಕ್ಸ್ಟ್ ಯಾವ ಸರ್ವಿಸ್ ಮಾಡ್ತಾ ಇರ್ತೀರಾ ನೀವು ನಿಮ್ಮ ಕಡೆ ಎಲ್ಲ ಜಾಸ್ತಿ? ಇದು ನೋಡಿ ಸರ್, ಐಫೋನ್ 12
ಓಕೆ 12 ಮಿನಿ 12 ಮಿನಿ. ಡೆಡ್ ಇತ್ತು ಫೋನ್ ಇದು, ಓಕೆ ಎಲ್ಲ ಆಗಿದೆ ರೆಡಿ, ಆನ್ ಆಗ್ತಾ ಇರಲಿಲ್ಲ. ಇದನ್ನು ಆನ್ ಮಾಡಿ ತೋರಿಸ್ತೀನಿ, ಜಸ್ಟ್ ರೆಡಿ ಆಗಿದೆ ಇದನ್ನು. ಓಕೆ ಡೆಡ್ ಆಗಿರೋದು ಕೂಡ ರೆಡಿ ಆಗುತ್ತೆ. ಹೌದು ಸರ್, ಬೋಟ್ ಕೆಲಸ ಇದ್ರೆ ಏನಿದ್ರೇನು ನಾನು ಮಾಡಿ ಕೊಟ್ಬಿಡ್ತೀನಿ. ಓಕೆ ಇವೆಲ್ಲ ಏನು ಹಿಡಿಬೋದು ಸರ್ ಟೈಮ್ ಇವಾಗೆಲ್ಲ ಬೋರ್ಡ್ದೆಲ್ಲ ಕೆಲಸ ಇದಾಗೆಲ್ಲ? ಸರ್ ಡಿಪೆಂಡ್ ಸರ್, ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಮೈನರ್ ಕೆಲಸ ಇದ್ರೆ ಇದನ್ನು ನಿಮಗೆ 2-3 ಇಯರ್ಸ್ ಮ್ಯಾಕ್ಸಿಮಮ್ ಆಗಿಬಿಡತ್ತೆ. ಸ್ವಲ್ಪ ಮೇಜರ್ ಏನಾದ್ರು ಪವರ್ IC ಆ ಥರ ಏನಾದಿದ್ರೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಓಕೆ ಆನ್ ಆಯಿತು. ಡೆಡ್ ಆಗಿರೋ ಸೆಟ್ನ ರೆಡಿ ಮಾಡಿ. ಡೆಡ್ ಇತ್ತು ಫೋನ್, ಆನ್ ಆಗ್ತಾ ಇರಲಿಲ್ಲ. ಓಕೆ ಸೊ ಕಂಪ್ಲೀಟ್ಲಿ ಆನ್ ಆಗ್ತಾ ಇದೆ. ಓಕೆ ಸೊ ನೆಕ್ಸ್ಟ್ ಸರ್? ನೆಕ್ಸ್ಟ್ ಕಂಪ್ಲೀಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಬರೀ ಆ್ಯಪಲ್ ಲೋಗೋ ಅಂತಿಲ್ಲ. ನೆಕ್ಸ್ಟ್ ಸರ್ವಿಸ್ ಕೈ ತೋರಿಸ್ತೀರಾ ಸರ್? ಆಂಡ್ರಾಯ್ಡ್ ಐಫೋನ್ಸ್ ಆಯ್ತು. ಓಕೆ ಐಫೋನ್ಸ್ ತೋರಿಸ್ಬಿಟ್ಟಿದೆ. ಆಂಡ್ರಾಯ್ಡ್ ಬಂದ್ಬಿಟ್ಟು ನಿಮಗೆ ಏನೇದು ಕೆಲಸ ಇದ್ರೆ ಆಗಿಬಿಡತ್ತೆ ನೋಡಿ. ಇದು ಬಂದ್ಬಿಟ್ಟು ಡಿಸ್ಪ್ಲೇ ಇಶ್ಯೂ ಬಂದಿದೆ. ಕಂಡೀಷನ್ ನೋಡಿ ಸರ್, ಫುಲ್ ಹೋಗಿ ಹೋಗ್ಬಿಟ್ಟಿದೆ. ಹೌದು, ಇದು ಎಲ್ಲ ರಿಪೇರ್ ಆದ್ಮೇಲೆ ನಿಮಗೆ ಫೋಟೋ ಇಲ್ಲ ಅಂದ್ರೆ ವಿಡಿಯೋ ಕಳಿಸ್ತೀನಿ, ನೋಡ್ಕೊಳ್ಳಿ ಹೆಂಗಿರತ್ತೆ ಅಂತ. ಸರ್ ಬನ್ನಿ, ಮೇನ್ ಥಿಂಗ್ ಬ್ಯಾಕ್ ಗ್ಲಾಸಸ್. ಓಕೆ ಬ್ಯಾಕ್ ಗ್ಲಾಸಸ್ ನೋಡಿ, ಬ್ಯಾಕ್ ಗ್ಲಾಸಸ್ ಬಂದ್ಬಿಟ್ಟು ನಿಮಗೆ ಪೂರ್ತಿ ಪ್ಯಾನಲ್ ಚೇಂಜ್ ಮಾಡಬೇಕು ಇದು ಅದು ಅಂತ ಹೇಳ್ತಾರೆ. ಹೌದು, ನಾವು ಬರೇ ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತೀನಿ, ಗೊತ್ತೇ ಆಗಲ್ಲ ಅದು ಚೇಂಜ್ ಆಗಿದೆ ಅಂತ. ಆ ತರ ಚೇಂಜ್ ಮಾಡಿ ಕೊಡ್ತೀನಿ. ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ, ಸೇಮ್ ಆಸ್ ಇಟ್ ಇಸ್ ಹೆಂಗಿತ್ತು ಹಂಗೆ. ಓಕೆ ಇಲ್ಲಿ ಚಿಪ್ ಲೆವೆಲ್ ವರ್ಕ್ ಆಗುತ್ತೆ. ಚಿಪ್ ಲೆವೆಲ್ ವರ್ಕ್ ಕೂಡ ಇಲ್ಲಿ ನಡೆಯುತ್ತೆ. ಎಲ್ಫೋ ಏನ್ IC ಕೆಲಸ ಇದ್ರೇನು ಇಲ್ಲೇ ಆಗ್ಬಿಡತ್ತೆ. ಓಕೆ ಲೈಕ್ ಐ ವಾಚಸ್. ಓಕೆ ಆಪಲ್ದು ವಾಚ್. ಓಕೆ ಗ್ಲಾಸ್ ಹೊಡೆದೋಗಿರೋದು. ಹೌದು, ಬರೇ ಪೂರ್ತಿ ಡಿಸ್ಪ್ಲೇ ಅಂತ ಏನಿಲ್ಲ. ಓಕೆ ಬರೇ ಗ್ಲಾಸ್ ಹೋಗಿದೆ, ಅದು ಗ್ಲಾಸ್ ಸಿಗತ್ತೆ, ಟಚ್ ಗ್ಲಾಸ್. ನಾನು ಟಚ್ ಗ್ಲಾಸ್ ಆಗಿ ಫಿಕ್ಸ್ ಮಾಡಬೇಕು ಅಷ್ಟೇ. ಓಕೆ ಕಮಿಂಗ್ ಟುವರ್ಡ್ಸ್ ಐಪ್ಯಾಡ್ಸ್. ಓಕೆ ಡಿಸ್ಪ್ಲೇ ಇಶ್ಯೂ ಇತ್ತು ಸರ್. ಇದಕ್ಕೂ ಕೂಡ ಡಿಸ್ಪ್ಲೇ ಚೇಂಜ್ ಮಾಡೋದು ಗೊತ್ತೇ ಆಗಲ್ವಲ್ಲ ಸರ್? ಇದು ಆಫರ್ ಇದೆ. ಓಕೆ ಚೇಂಜ್ ಆಗಿದೆ ಅಂತ ಗೊತ್ತಾಗಲ್ಲ ನಿಮಗೆ, ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಸರ್ ಎಲ್ಲಾನು ತೋರಿಸ್ತಾ ಇದ್ರಿ, ಇದ್ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ ಮಷಿನ್ ಸರ್. ಇದು ಟಚ್ ಗ್ಲಾಸ್ ಫಿಕ್ಸ್ ಮಾಡಕ್ಕೆ ಮಷಿನ್ಸ್ ಇದು. ಓಕೆ ಅದು ಬರೀ ಕೈನಲ್ಲಿ ಫಿಕ್ಸ್ ಮಾಡಕ್ ಆಗಲ್ಲ, ಮಿಷಿನ್ ಮಷಿನ್ಸ್ ಯೂಸ್ ಆಗುತ್ತೆ, ಎಲ್ಲ ಮಷಿನರಿ ಫಿಕ್ಸಿಂಗ್ ಆಗುತ್ತೆ. ಅದಕ್ಕೆ ಗೊತ್ತಾಗಲ್ಲ ನಿಮಗೆ ಫಿಕ್ಸ್ ಆಗಿದೆ ಅದು ಚೇಂಜ್ ಆಗಿದೆ ಅಂತ. ಅದಕ್ಕೋಸ್ಕರನೇ ಅದು ನಾನು ಅಷ್ಟೇ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾರೆ, ಏನಿದ್ರು 100% ಜೆನ್ಯೂನ್ ಫಿಕ್ಸಿಂಗ್, ಜೆನ್ಯೂನ್ ಫಿನಿಶಿಂಗ್ ಬರುತ್ತೆ ಅಂತ. ಸರ್ ಏನೇನು ಪ್ರೊಸೀಜರ್ ಯೂಸ್ ಮಾಡ್ತೀರಾ, ಮತ್ತೆ ಪ್ರೊಸೀಜರ್ಸ್ ಯೂಸ್ ಮಾಡೋದೆಲ್ಲ ಯಾವ ರೀತಿ ಇರುತ್ತೆ ನಿಮ್ಮ ಹತ್ರ? ಸರ್ ಲೈಕ್ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಬಂದಿದೆ ಟಚ್ ಗ್ಲಾಸ್ಗೆ, ಇದು ಬರೀ ಮೇಲ್ಗಡೆ ಗ್ಲಾಸ್ ಬ್ರೋಕನ್ ಇದೆ, ಟಚ್ ಎಲ್ಲ ವರ್ಕ್ ಆಗ್ತಾ ಇದೆ ನಿಮಗೆ. ಓಕೆ ಗ್ಲಾಸ್ ಬ್ರೋಕನ್ ಇದೆ. ಸ್ವಲ್ಪ ಜನ ಏನು ಮಾಡ್ತೀರಾ, ಇಲ್ಲ ಪೂರ್ತಿ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಡ್ತೀರಾ. ನಾವು ಆ ಥರ ಇಲ್ಲ, ಡಿಸ್ಪ್ಲೇ ಫಸ್ಟ್ ರಿಮೂವ್ ಮಾಡಿ ನಿಮಗೆ ಬರೀ ಟಚ್ ಚೇಂಜ್ ಆಗುತ್ತೆ. ಪ್ರೊಸೀಜರ್ಸ್ ಆದ್ಮೇಲೆ ನೋಡಿ ತೋರಿಸ್ಬಿಡ್ತೀನಿ. ಇದು ಒಂದು ಮಷಿನ್, ಎಲ್ಲಿ ಡಿಸ್ಪ್ಲೇ ಸಪ್ರೇಟ್ ಆಗಿಬಿಡತ್ತೆ. ಇದು ಡಿಸ್ಪ್ಲೇ ಸಪ್ರೇಟರ್ ಕ್ಲೀನಾಗಿ ಸಪ್ರೇಟ್ ಆದಮೇಲೆ ಅದು ಆದಮೇಲೆ ಇದರಲ್ಲಿ ಹೋಗುತ್ತೆ. ಓಕೆ ಅಲ್ಲಿ ಸಪ್ರೇಟ್ ಆದಮೇಲೆ ಸಪ್ರೇಟ್ ಆದಮೇಲೆ ಕ್ಲೀನ್ ಎಲ್ಲ ಆಗಿ ಟಚ್ ಗ್ಲಾಸ್ ಇದರಲ್ಲಿ ಹೋಗುತ್ತೆ. ಓಕೆ ಇದು ಪ್ರೆಸ್ ಆಗಿ ಪಂಚ್ ಆಗಿ ಆಗಿಬಿಡತ್ತೆ. ಓಕೆ ಅದು ಏನೇನು ರಿಮೈನಿಂಗ್ ಬಬಲ್ಸ್ ಇರುತ್ತೆ ಇದು ಒಳಗಡೆ. ಓಕೆ ಎಲ್ಲ ಆದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಇದೆಲ್ಲ ಪ್ರೊಸೀಜರ್ ಆದಮೇಲೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಓಕೆ ಫುಲ್ ಕಂಪ್ಲೀಟ್ ಫಿಕ್ಸ್ ಆಗಿಬಿಡುತ್ತೆ. ಇಷ್ಟು ಪ್ರೊಸೀಜರ್ ಗ್ಲಾಸ್ ಚೇಂಜ್ ಮಾಡೋದಕ್ಕೆ, ಬರೀ ಗ್ಲಾಸ್ ಚೇಂಜ್ ಮಾಡೋಕ್ಕೆ. ಅದು ಎಲ್ಲ ಪ್ರೊಸೀಜರ್ ಬಂದ್ಬಿಟ್ಟು ನಿಮಗೆ 45 minutes to 1 hour. ಅದರಲ್ಲಿ ನಾನು ಫಿಕ್ಸ್ನು ಮಾಡಿ ಕೊಟ್ಬಿಡ್ತೀನಿ ಕಸ್ಟಮರ್. ಓಕೆ 1 hour ಸಾಕಾಗ್ರೆ? 1 hour ಸಾಕಾಗುತ್ತೆ ಸರ್. ಎಲ್ಲೂ ಕೂಡ ರೆಡಿ ಆಗಿಲ್ಲ ಅಂದ್ರು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಸರ್, ಅಷ್ಟು ಸ್ಪೆಷಲಿಸ್ಟ್ ನೀವು ಆಗಿದ್ದೀರಾ ಅಂತಾನೆ ಅರ್ಥ ಆಯ್ತು. ಅಲ್ಲಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮ್ಗೆ ಇದರಲ್ಲಿ? ಸರ್ ಆಲ್ಮೋಸ್ಟ್ 16 to 18 years ಎಕ್ಸ್ಪೀರಿಯನ್ಸ್ ಇದೆ ಸರ್ ನಮಗೆ. 18 ವರ್ಷ ಎಕ್ಸ್ಪೀರಿಯನ್ಸ್ ಬರೀ ಮೊಬೈಲ್ ಫೀಲ್ಡ್ನಲ್ಲಿ, ಟೆಕ್ನಿಕಲ್ ಫೀಲ್ಡ್ನಲ್ಲಿ. ಓಕೆ ಹೌದು, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ಮೇಲೆ ಸೊ ನೀವು ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದೀರಾ. ಸ್ಪೆಷಲಿ ಸರ್ ನೋಡಿ, ಅದು ಐಫೋನ್ನಲ್ಲಿ ಸ್ವಲ್ಪ ಜನ ಇರ್ತಾರೆ 128 GB ಎಕ್ಸಾಂಪಲ್ ಹೇಳ್ತೀನಿ, 12 ತಗೊಳ್ತಿದ್ದೆ 13 ತಗೊಳ್ತಾರೆ. 128 GB 256 GB ಪ್ರೈಸಸ್ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಹೌದು, ಏನು ಮಾಡ್ತೀರಾ, 128 GB ಅವಾಗ ತಗೋಬಿಡ್ತೀರಾ, ಸ್ಪೇಸ್ ಸಾಕಾಗ್ತಾ ಇಲ್ಲ, ತಗೊಬನ್ನಿ ಸ್ಪೇಸ್ ಅಪ್ಗ್ರೇಡ್ ಮಾಡಿ ಕೊಡ್ತೀನಿ. 128 GB ಫೋನ್ಗೆ ನಿಮಗೆ 256 ಮಾಡಿ ಕೊಡ್ತೀನಿ.
512 ಮಾಡಿ ಕೊಡ್ತೀನಿ, ಓಕೆ ಅದನ್ನು ಆಪ್ಷನ್ ಇದೆ ನನ್ನ ಹತ್ರ. ಓಕೆ ಮೆಮೊರಿ ಎಕ್ಸ್ಟೆಂಡ್ ಮಾಡ್ಬೋದು. ಮೆಮೊರಿ ಎಕ್ಸ್ಟೆಂಡ್ ಮಾಡಿಕೊಡ್ತೀನಿ ನಿಮಗೆ. ಓಕೆ ಬೋರ್ಡ್ ಕೆಲಸಗಳೆಲ್ಲ ಸರ್ ಮತ್ತೆ? ಹೌದು ಸರ್, ಅದೆಲ್ಲ ಬೋರ್ಡ್ ಕೆಲಸನಲ್ಲಿ ಬರುತ್ತೆ. ಸ್ಪೆಷಲಿ ಬೇಸ್ ಬ್ಯಾಂಡ್ ಐಸಿ, ಬೇಸ್ ಬ್ಯಾಂಡ್ ಐಸಿ ಕರಪ್ಟ್ ಆಗಿದ್ರೆ ನಿಮಗೆ ಆಗಲ್ಲ. ಓಕೆ ಅದನ್ನು ತಗೊಬನ್ನಿ, ನಾನು ಮಾಡಿ ಕೊಡ್ತೀನಿ. ಬೇಸ್ ಬ್ಯಾಂಡ್ ಐಸಿ ಕೆಲಸಗಳು? ಹೌದು, ಬೇಸ್ ಬ್ಯಾಂಡ್ ಐಸಿ ಇದ್ರೆ, ನೆಟ್ವರ್ಕ್ ಐಸಿ ಇದ್ರಿ, ಬ್ಲೂಟೂತ್ ವೈಫೈ ವರ್ಕ್ ಆಗ್ತಾ ಇಲ್ಲ, ತಗೊಬನ್ನಿ, ನಾನು ಮಾಡಿ ಕೊಟ್ಬಿಡ್ತೀನಿ. ಓಕೆ ಮೊಬೈಲ್ ಯಾವುದೂ ಇರಲಿ, ಇಶ್ಯೂ ಯಾವುದೂ ಇರಲಿ, ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ನಿಮ್ಮ ಜೊತೆ ಇರುತ್ತೆ.